ಪ್ರೈಸಲ್ಲೋಡು ಸರ್, ನನ್ನ ಹೆಸರು ಪ್ರೇಮ. ಇಲ್ಲೇ ನಾನು ಚರ್ಚಿನಲ್ಲಿ ವ್ಯಾಲಂಟ್ರಿ ಕೆಲಸ ಮಾಡ್ತಿದ್ದೀನಿ. ನಂದು ಸಣ್ಣದೊಂದು ಸಾಕ್ಷಿ ಇದೆ ಸರ್. ನಂದು ಈ ಸೈಡ್ ನನಗೆ ಹೊಟ್ಟೆ ಭಾಳಷ್ಟು ನೋಯ್ತೈತೆ ಸರ್. ನನಗೆ ನಾನೇನು ಮಾಡಿದೆ ಅಂದ್ರೆ ಹಾಸ್ಪಿಟಲ್ಗೆ ಹೋಗಿದ್ದೀನಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ನಂಗೆ 10 ಜನ ಡಾಕ್ಟರ್ಗಳು ನನಗೆ ಏನದಂತಂದ್ರೆ ಟ್ರೀಟ್ಮೆಂಟ್ ಮಾಡ್ಕೊಂಡು ನೋಡಕ್ಕೆ ನಿಂತಿದ್ರಿ. ಅಷ್ಟು ಕನ್ನ ನನಗೆ ಪೇನ್ ಐತ್ರಿ. ಇದು ನಂದು ದೇವ್ರೆ ನನಗೆ ಸಕ್ಸಸ್ ಆಗಬೇಕಿದು. ಇದು NB ಆಗಬಾರ್ದು, ನನಗೆ ಆಪ್ರೇಷನ್ NB ಮಾಡಬಾರ್ದು, ಪ್ರೇರ್ ಮುಖಾಂತರ ನಂಗೆ ಕಮ್ಮಿ ಆಗಬೇಕು. ಹಾಸ್ಪಿಟಲ್ ಪ್ರಾಬ್ಲಮ್ ಏನು ಇರಬಾರ್ದು. ನಂಗೆ ಸರ್ ನಂಗೆ ಪ್ರೇರ್ ಮಾಡಿಬಿಟ್ಟು ನನಗೆಲ್ಲ ಕಮ್ಮಿ ಆಯ್ತು. ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಸರ್, ನೀವು ಭೀ ಪ್ರೇರ್ ಮಾಡಿರಿ. ಅದು ರಿಪೋರ್ಟ್ ಎಲ್ಲ ನಂಗೆ ನಾರ್ಮಲ್ ಬಂದಿರಿ ಸರ್. ಅದು ಹಲ್ಲೆಲೂಯಾ. ಅವ್ರು ಹೇಳುವಂಥ ವಿಷಯಗಳನ್ನು 9 ರಿಪೋರ್ಟಲ್ಲಿತ್ತು. ಅದರಲ್ಲಿ 9 ರಿಪೋರ್ಟ್ ಇನ್ನೊಂದು ರಿಪೋರ್ಟ್ ಬರಬೇಕಾಗಿತ್ತು. ಆ ರಿಪೋರ್ಟ್ ಲಾಸ್ಟ್ ಅದಾದ ಆಪರೇಷನ್ ಆಗುವಂಥದ್ದು ಅವಾಗ ಬಂತಂದ್ರೆ ಆಗ್ತದಂತ. ಅವಾಗ ಏನೋ ಬಂದಿತ್ತು, ಆದರೆ ಅದಕ್ಕೆ ಆಪರೇಷನ್ ಮಾಡೋ ಸಿಚುವೇಶನ್ ಇತ್ತು. ಡಾಕ್ಟರ್ ಮಾಡ್ಬೇಕಂದ್ರೆ ಒಂದು ಪ್ರಾರ್ಥನೆ. ಅವನು ವ್ಯಾಲಂಟಿಯರ್ ಕೆಲಸ ಮಾಡ್ತಾನೆ, ನಮ್ಮ ಹುಡುಗ ಇಲ್ಲಿ ಸೆಟ್ಟಿಂಗ್ ಕೆಲಸ ಮಾಡ್ತಾನೆ. ಅವ್ನಿಗೆ ಪೂರ್ತಿ ಆಕ್ಸಿಜನ್ ಇತ್ತು. ಮೂಗಿನಿಂದ ಪೈಪ್ ಹಾಕಿ ಗಂಟ್ಲಲ್ಲಿ ಮೂಗಿನಾಗಿ ಪೈಪ್ ಹಾಕಿ ಹಾಕಿದ್ರಿ ಸರ್. ನನಗೆ ಮತ್ತೆ ಹಚ್ಚಿದ್ರು ಅವರು. ಮಾತಾಡಕ್ಕಾಗ್ಲಿಲ್ಲ ಅವನಿಗೆ, ಅಷ್ಟು ಕಷ್ಟ ಮಾತಾಡಕ್ಕಾಗಲಿಲ್ಲ, ಅಷ್ಟು ಪ್ರಾಬ್ಲಮ್. ಎಲ್ಲ ಡಾಕ್ಟರ್ಗಳು ಮತ್ತೆ ಎಲ್ಲರೂ ಪರೇಶಾನ್ ಆಗಿ 9 ಡಾಕ್ಟರ್ಗಳು ಚೇಂಜ್ ಮಾಡಿದ್ದಾರೆ. ಆದ್ರೂ ಸಹ ರಿಸಲ್ಟ್ ಇಲ್ಲ. ಒಂದು ಪ್ರಾರ್ಥನೆ ಅವನಿಗೆ ಆಕ್ಸಿಜನ್ ಇಂದ ಹೊರ ತಂದಿದೆ ಯೇಸು ನಾಮದಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ನು ಮೂಗು ಫುಲ್ ಮಾತಾಡಕ್ ಬರಲಿಲ್ಲ ಆಕ್ಸಿಜನ್ ಇಂದ. ಅವ್ನು ಇಶಾರ ಮಾಡ್ತಾ ಇದ್ದು. ನಾನು ಒಂದೇ ಮಾತಾಡಿದೆ, ಈ ವಾರದ ನೀವು ಹೊರ ಬರ್ತೀಯ ಚರ್ಚಿನಾಗ ಅಂತ ಹೇಳಿದೆ. ಹಲ್ಲೆಲೂಯಾ. ಹಂಗೆ ಆಯ್ತಾ ತಟ್ಟದ ದೇವ್ರ ಮಹಿಮೆಗಾಗಿ. ಇವರು ಆಕ್ಸಿಜನ್ ತೂರ ಹೈ ಕಂಡೀಷನ್ ಮ್ಯಾಗ ಅವ್ನ ಹೆಂಡತಿ ತಾಳಿ ಮನೆಗಿದ್ದ ಕಳೆದು ಹೋಗಿದೆ ಆಟೋಮೆಟಿಕ್ಲಿ. ಇದು ಎಂತದ್ದು ನೋಡಿ, ದುಷ್ಟ ಶಕ್ತಿ ಆಲ್ರೆಡಿ ಸೂಚನೆ ಕೊಟ್ಟದದು. ತಾಳಿ ಕಡ್ದೋಗಿದ್ರೆ ಗಡ ಹೋಯ್ತಾರಂತ ಇವ್ ಬಿ ಅನ್ಕೊಂಡನ. ಇದು ಕರಿ ನಿಮ್ಗೆ ನೆನಪಿಲ್ಲ. ಜೀಸಸ್ ಪವರ್ಫುಲ್ ಚರ್ಚಿನ ನಾವು ಒಂದು ಸೇವೆ ಮಾಡೋದಿದ ಅಂತ.